ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ತಾ ಇರ್ಬೋದು, ನಾನು ಯಾಕೆ ಒಬ್ಬ ಜರ್ಮನ್ ಪ್ರೊಫೆಸರ್ನ ಈ ಪುಸ್ತಕದ ಬಿಡುಗಡೆಗೆ ಆಹ್ವಾನಿಸಿದ್ದೀನಿ ಅಂತ. ಹಲವಾರು ಕಾರಣಗಳಿವೆ. ಅದರಲ್ಲಿ 2 ಪ್ರಶ್ನೆ ನಾನು ನಿಮ್ಮ ಮುಂದೆ ವಿವರಿಸೋಕ್ಕೆ ಇಷ್ಟಪಡ್ತೀನಿ. ಒಂದು, ಜರ್ಮನಿ ಮತ್ತು ಕನ್ನಡದ ನಡುವಿನ ಸಂಬಂಧ ಹೇಗಿದೆ ಅಂತ. ನಿಮಗೆಲ್ಲ ಗೊತ್ತಿರಬೇಕು, 1835ರಿಂದ 45ರ ಕಾಲದಲ್ಲಿ ಕನ್ನಡದಲ್ಲಿ ಪ್ರಕಟವಾದ ಮೊದಲ ಮಂಗಳೂರು ಸಮಾಚಾರ ಅನ್ನುವ ವೃತ್ತಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು ಒಬ್ಬ ಜರ್ಮನ್. ಅವರ ಹೆಸರು ಮೋಗ್ಲಿನ್ ಅಂತ. ಅವರು ಪುರಂದರದಾಸರ ಕೀರ್ತನೆಗಳನ್ನು ಕೂಡ ಜರ್ಮನಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದು ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. 1835ರಿಂದ 45ರ ಕಾಲದಲ್ಲಿ ಅವರ ಶಿಷ್ಯ ಅಥವಾ ಅವರ ಹತ್ರ ತರಬೇತಿ ಪಡೆದ ಮತ್ತೊಬ್ಬ ಜರ್ಮನ್ ಭಾಷಾ ತಜ್ಞ ಕಿಟ್ಟೆಲ್ ಅಂತ. ನಿಮಗೆಲ್ಲ ಗೊತ್ತಿರಬೇಕಲ್ಲ, ಮೊದಲ ಡಿಕ್ಷನರಿ ಅಥವಾ ಪದಕೋಶವನ್ನು ಕನ್ನಡಕ್ಕೂ ಇಂಗ್ಲೀಷಿಗೂ ತಂದವರು ಕಿಟ್ಟೆಲ್ ಅವರು. ಅವರು ಜರ್ಮನ್ ಅವರು. ಜರ್ಮನಿ ಮತ್ತು ಕನ್ನಡದ ಸಂಬಂಧ ಕೇವಲ ಇಷ್ಟಕ್ಕೆ ಅಲ್ಲ, ಇತ್ತೀಚೆಗೆ ಒಂದು ಕುತೂಹಲಕರವಾದ ವಿಷಯ ನನ್ನ ಗಮನಕ್ಕೆ ಬಂತು. 1896ರಲ್ಲಿ ಇಂಗ್ಲೆಂಡಿನ 2 ಪ್ರಾಚ್ಯ ವಸ್ತು ಸಂಶೋಧಕರು ಈಜಿಪ್ಟಲ್ಲಿ ಒಂದು ಉತ್ಖನನ ಮಾಡ್ತಾ ಇರ್ತಾರೆ, ಆಕ್ಸಿರಿಂಕೋಸ್ ಅನ್ನೋ ಜಾಗದಲ್ಲಿ. ಆ ಆಕ್ಸಿರಿಂಕೋಸ್ ಅನ್ನೋ ಜಾಗದಲ್ಲಿ ಸಾವಿರಾರು ಪ್ಯಾಪರೈ, ನಮ್ಮ ಶಾಸನಗಳಿದಾವಲ್ಲ, ಶಾಸನ ಪತ್ರಗಳು, ಆ ರೀತಿ ಸಾವಿರಾರು ಪತ್ರಗಳು ಸಿಗ್ತವೆ. ಅದರಲ್ಲಿ ಒಂದು ಕಟ್ಟು ಒಂದು ಗ್ರೀಕ್ ನಾಟಕ. ಒಬ್ಬ ಗ್ರೀಕ್ ಹೆಣ್ಣು ಮಗು ಇಲ್ಲಿ ಭಾರತದ ಪಶ್ಚಿಮ ಘಟ್ಟದ ಅಥವಾ ಪಶ್ಚಿಮ ಪ್ರದೇಶದ ಒಬ್ಬ ರಾಜನ ಕೈಯಲ್ಲಿ ಸರಿಯಾಗಿರ್ತಾಳೆ. ಅವಳನ್ನ ಬಿಡಿಸ್ಕೊಂಬರೋಕ್ಕೆ ಅಂತ ಗ್ರೀಕಿಂದ ಒಂದು ಜನ ಸೈನಿಕರು ಬರ್ತಾರೆ, ಅಥವಾ ಅವರ ಅಣ್ಣ ತಮ್ಮಂದಿರು ಸೈನ್ಯ ಜೊತೆ ಬರ್ತಾರೆ. ಆದರೆ ಆ ರಾಜ ಎಷ್ಟು ಗಟ್ಟಿಯಾಗಿರ್ತಾನೆ ಅಂದರೆ ಅವನ ಜೊತೆ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಅವರು ಒಂದು ನಾಟಕ ಆಡ್ತಾರೆ. ಆ ರಾಜನಿಗೆ ವೈನ್ ಕೊಟ್ಟು, ವೈನ್ ಕುಡಿಸಿ ಅಲ್ಲಿಂದ ನಾವು ತಪ್ಸ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿ ಆ ವೈನ್ ಕುಡಿತಾ ಇರ್ಬೇಕಾದ್ರೆ ಅವರು ತಪ್ಸ್ಕೊಂಡು ಹೋಗ್ತಾರೆ. ಇದು ಆ ನಾಟಕದ ಕೇಂದ್ರ ವಸ್ತು. ಆ ಇಡೀ ನಾಟಕವನ್ನು ಈಜಿಪ್ಟಲ್ಲಿ ಕ್ರಿಸ್ತಶಕ 150ರಲ್ಲಿ ಸ್ಟೇಜ್ ಮಾಡ್ತಾ ಇದ್ರಂತೆ, ಅಂದರೆ ಆ್ಯಕ್ಟ್ ಮಾಡ್ತಾ ಇದ್ರಂತೆ. ಕ್ರಿಸ್ತಶಕ 150, ನೆನಪಿಟ್ಕೊಳ್ಳಿ. ಆ ಟೈಮಲ್ಲಿ ಬರೆದ ಆ ನಾಟಕ, ಆ ಟೈಮಲ್ಲಿ ಪ್ರದರ್ಶಿತಗೊಳ್ಳುತ್ತಿದ್ದ ಆ ನಾಟಕ ಇಡೀ ಗ್ರೀಕ್ ಭಾಷೆಯಲ್ಲಿದ್ದರೂ ಕೂಡ ಒಂದು ವಾಕ್ಯ ಯಾವುದೇ ಭಾಷಾ ತಜ್ಞರಿಗೆ ಒಂದು ಸವಾಲಾಗ್ಬಿಡುತ್ತೆ. ಇದು ಏನು ಭಾಷೆ, ಇದು ಏನು ಅಂತ ಗೊತ್ತಾಗಲ್ಲ. ಆದರೆ ಜರ್ಮನಿಯ ಒಬ್ಬ ಯೂಜಿನ್ ಹರ್ಷ್ ಅನ್ನುವ ಒಬ್ಬ ಭಾಷಾ ತಜ್ಞ ಇಂಡಾಲಜಿಸ್ಟು ಅದು ಕನ್ನಡದ ವಾಕ್ಯ ಅಂತ ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಅಲ್ಲಿ ಏನು ಬರೆದಿದೆ, ನಾನು ಆವಾಗಲೇ ಹೇಳಿದಾಗೆ ಅಲ್ಲಿ ಪಾರ್ಟಿ ಕೂತ್ಕೊಂಡಿದ್ದಾರೆ, ಎಲ್ಲರೂ ವೈನ್ ಕುಡಿತಿದ್ದಾರೆ. ಒಬ್ಬ ಆ ಯವನ ವ್ಯಕ್ತಿ ಇನ್ನೂ ಕೊಂಚ ನನ್ನ ಮಧು ಪಾತ್ರೆಗೆ ಹಾಕು ಅನ್ನೋ ಕನ್ನಡ ವಾಕ್ಯ ಅಲ್ಲಿ ಬರುತ್ತೆ. ಅಂದರೆ 1150 2ನೇ ಶತಮಾನದಲ್ಲಿಯೇ ಗ್ರೀಕ್ ಭಾಷೆಯ ಜೊತೆಗೆ ಕನ್ನಡ ಭಾಷೆಯಲ್ಲಿ ಉಪಯೋಗಿಸ್ತಾ ಇದ್ರು ಅಂತ. ಹೀಗೆ ಅದನ್ನು ಕನ್ನಡ ಅಂತ ಕಂಡುಹಿಡಿದು ಒಬ್ಬ ಜರ್ಮನ್ ವ್ಯಕ್ತಿ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು ಅವರಿಗೆ. ಹೀಗೆ ಜರ್ಮನಿ ಮತ್ತು ಕನ್ನಡದ ನಡುವೆ ಬೇಕಾದಷ್ಟು ಸಂಪರ್ಕ ಇದೆ. ಇದು ಜರ್ಮನಿ ಮತ್ತು ಕನ್ನಡದ ಸಂಪರ್ಕ ಆಯಿತು. ಆದರೆ ನಾನು ಯಾಕೆ ಪ್ರೊಫೆಸರ್ ಆಂಡ್ರಿಯಾಸ್ ಅವರನ್ನ ಇಲ್ಲಿ ಕರೆದಿದ್ದೀನಿ, ಇದಕ್ಕೊಂದು ದೊಡ್ಡ ಕಾರಣ ಇದೆ. ನೀವು ಇವತ್ತಿನ ಕಾದಂಬರಿ ತಗೊಂಡು ಕೊನೆಗೆ ತೆಗೆದು ಓದಿದಾಗ ನಿಮಗೆ ಗೊತ್ತಾಗುತ್ತೆ ಈ ಕಾದಂಬರಿಯ ಬೀಜ ಎಲ್ಲಿ ಬಿತ್ತು ಅಂತ. ನಾನು ಈ ಕಾದಂಬರಿಯ ವಸ್ತುವನ್ನು ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ತಕ್ಷಶಿಲಾ ಹೋಗಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ. ಪ್ರೊಫೆಸರ್ ಆಂಡ್ರಿಯಾಸ್ ಅವರು 3 ವರ್ಷಗಳ ಕಾಲ ಏನೇನೋ ಪ್ರಯತ್ನ ಪಟ್ಟು ನನಗೆ ಪಾಕಿಸ್ತಾನಕ್ಕೆ ವೀಸಾ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ದುರದೃಷ್ಟವಶಾತ್ ಸಾಧ್ಯವಾಗಲಿಲ್ಲ. ಆದರೆ ನನಗೆ ಅದು ಬೇಜಾರಾಯ್ತಲ್ಲ ಅಂತ ಅವರು ಪಾಕಿಸ್ತಾನದಲ್ಲಿದ್ದಾಗ ತಾವೇ ತಕ್ಷಶಿಲಾಗೆ ಹೋಗಿ ಅಲ್ಲಿಂದ ವಿಡಿಯೋ ಮಾಡ್ತಾ ನನಗೆ ವಿಡಿಯೋ ಕಾಲ್ ಮಾಡಿ, ನಾನು ತಕ್ಷಶಿಲೆಯಲ್ಲಿ ಇದ್ದೀನಿ, ನಿಮ್ಗೆ ಏನು ಬೇಕು ಹೇಳಲ್ಲ ತೋರಿಸ್ತೀನಿ ಅಂತ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದರು. ಅವ್ರಿಗೆ ಗೊತ್ತು ಈ ವಿಡಿಯೋ ಕಾಲ್ ಮೂಲಕ ನನಗೆ ಅದು ತೃಪ್ತಿ ಆಗಿರಲಿಕ್ಕಿಲ್ಲ ಅಂತ. ಅದರ ನಂತರ ಇನ್ಫ್ಯಾಕ್ಟ್ ಅದರ ಒಂದು ಫೋಟೋ ನಿಮಗೆ ಆ ಬುಕ್ಕಲ್ಲಿ ಸಿಗುತ್ತೆ. ಅದರ ನಂತರ ನಾನು ಜರ್ಮನಿಗೆ ಅವ್ರ ಜೊತೆ ಒಂದು ಕೋರ್ಸ್ ತೊಗೊಳಕ್ಕೆ ಹೋದಾಗ ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದೀನಿ. ನನ್ನ ಮುಂದೆ ಒಂದು ಸಣ್ಣ ಬಾಕ್ಸ್, ಒಂದು ಪೆಟ್ಟಿಗೆ ತಂದಿಟ್ಟರು. ದಿಸ್ ಈಸ್ ಫಾರ್ ಯು ಅಂದರು. ಏನಪ್ಪ ಅಂತ ತೆಗೆದು ನೋಡಿದ್ರೆ ಒಳಗಡೆ ಹಲವಾರು, ಒಂದು 4-5 ಸಣ್ಣ ಬುದ್ಧನ ಬಂಗಾರದ ಮೂರ್ತಿಗಳು. ಎಲ್ಲಿಂದ? ತಕ್ಷಶಿಲೆಯಿಂದ. ನನಗೆ ತಕ್ಷಶಿಲೆಯ ಮೇಲೆ ಇರುವ ಆಸೆಯನ್ನು ಕಂಡು ಬಂಗಾರದ ಬುದ್ಧನ ಮೂರ್ತಿಗಳ ತಂದು ನನಗೆ ಅಲ್ಲಿ ಬಳುವಳಿಯಾಗಿ ಕೊಟ್ಟರು. ತೆಗೆದು ನೋಡಿದೆ,
ನನಗೆ ಆಶ್ಚರ್ಯ ಆಗಿದ್ದು ಆ ಬಂಗಾರದ ಮೂರ್ತಿಗಳ ರೂಪ ನಮ್ಮ ಭಾರತದ ಬುದ್ಧನ ಮೂರ್ತಿಯಾಗಲಿ ಅಥವಾ ನಾನು ಥೈಲ್ಯಾಂಡು ಕಾಂಬೋಡಿಯಾ ಅಲ್ಲಿ ಕಂಡ ಬುದ್ಧನ ಮೂರ್ತಿಗಳಿಗಾಗಿ ಅದು ಆ ರೀತಿ ಇರಲಿಲ್ಲ, ಬೇರೆ ರೀತಿಯೇ ಇತ್ತು. ಇದು ಯಾಕಪ್ಪ ಅಂತ ನೋಡಿದ್ರೆ ಅದು ಕಂದಹಾರ ಗೊತ್ತಿರಬೇಕಲ್ಲ, ಗಾಂಧಾರ ಬುದ್ಧ ಅಂತ ಕರೀತಾರೆ ಅದನ್ನ. ಆ ಗಾಂಧಾರ ಬುದ್ಧನ ರೂಪ ಆ ಬಂಗಾರದ ಆ ಮೂರ್ತಿಗಳಲ್ಲಿ ಪ್ರಕಟಗೊಂಡಿತ್ತು. ತಕ್ಷಣ ನನಗಲ್ಲೊಂದು ಕಥೆಯ ಬೀಜ ಹುಟ್ಕೊಂತು. ಈ ಮೂರ್ತಿಯ ರೂಪ ಕಂದಹಾರ ಅಥವಾ ತಕ್ಷಶಿಲೆಯಿಂದ ಕಾಂಬೋಡಿಯಾ ಹೋಗುವಷ್ಟೊಳಗೆ ಯಾವ ಯಾವ ರೂಪವನ್ನು ಪಡ್ಕೊಂಡಿರ್ಬೋದು ಅನ್ನೋದರ ಕೇಂದ್ರದ ಸುತ್ತ ಒಂದು ಕತೆ ಯಾಕೆ ಬರೀಬಾರ್ದು ಅಂತ ಯೋಚನೆ ಬಂದು ನನಗೆ ಈ ಕಾದಂಬರಿಯ ವಸ್ತು ಸಿಕ್ತು. ಹಾಗಾಗಿ ಆ ಕಾದಂಬರಿಯ ವಸ್ತುವಿನ ಮೂಲ ಬೀಜ ಸಿಕ್ಕಿದ್ದು ಪ್ರೊಫೆಸರ್ ಆಂಡ್ರಿಯಾಸ್ ಅವರಿಂದ. ಹಾಗಾಗಿ ಈ ಕತೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ನನ್ನ ಎಷ್ಟೋ ಲೇಖನಗಳಲ್ಲಿ ಅವರು ಕಾಣಿಸ್ಕೊತಾರೆ. ಇದೇ ಇವತ್ತು ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಲೇಖನಗಳ ಪುಸ್ತಕ ಮನೋಗಮದಲ್ಲಿ ಕೊನೆಗೆ ಒಂದು ಆರ್ಟಿಕಲ್ ಇದೆ. ಇಲ್ಲಿ ನಮ್ಮ ಜೋಗಿಯವರಿದ್ದಾರೆ, ಜೋಗಿಯವರೇ ಅದನ್ನ ಪ್ರಕಟ ಮಾಡಿದ್ದು ರಣಮೇಘದ ಕಣ್ಣೀರು ಅಂತ. ಆ ರಣಮೇಘದ ಕಣ್ಣೀರು ಬರಬೇಕಾದ್ರೆ ಕಾರಣ ನಾನು ಪ್ರೊಫೆಸರ್ ಆಂಡ್ರಿಯಾಸ್ ಬುರ್ಕರ್ಸ್ ಜೊತೆ ನಡೆಸ್ತಾ ಇರುವ ಒಂದು ಕೋರ್ಸಲ್ಲಿ ಒಬ್ಬ ಇರಾನಿ ಹುಡುಗಿ ನಮ್ಮ ಮುಂದೆ ಕೂತ್ಕೊಂಡಾಗ ಆದ ಘಟನೆ ಅಥವಾ ಕಣ್ಣೀರು ತರಿಸುವ ಸ್ಥಿತಿ ಆ ಲೇಖನಕ್ಕೆ ಕಾರಣ ಆಯಿತು. ಅವರ ಮನೆ ಕಾನ್ಸ್ಟನ್ಸ್ ಲೇಕ್ ಅಂತ ಒಂದು ಅದ್ಭುತವಾದ ಸರೋವರ ಅದರ ದಡದಲ್ಲಿದೆ, ಅಲ್ಲಿ ಕರ್ಕೊಂಡೋಗಿದ್ರು. ಅಲ್ಲಿ ಅವರ ಮನೆ ಕತೆ ಅಥವಾ ಜರ್ಮನಿಯ ಕತೆ ಇವೆಲ್ಲವೂ ಬೇಕಾದಷ್ಟು ಲೇಖನಗಳಿಗೆ ಕಾರಣಕರ್ತರು ಪ್ರೊಫೆಸರ್ ಆಂಡ್ರಿಯಾಸ್ ಬುರ್ಕರ್ತ್ ಅವರು. ಎಲ್ಲಕ್ಕೂ ಇಂಪಾರ್ಟೆಂಟ್ ಆಗಿ ಬಳ್ಳಿಕಾಳ ಬಳ್ಳಿ ತಾವು ಓದಿದ್ದೀರಾ? ಬಳ್ಳಿಕಾಳ ಬಳ್ಳಿನಲ್ಲಿ ಚೆನ್ನಭೈರಾದೇವಿಯ ಆ ರಾಜಧಾನಿ ಪೆಟ್ರೋಡೆಲ್ಲಾವೆಲ್ಲ ಬಂದು ಡಿಸ್ಕ್ರೈಬ್ ಮಾಡಿರ್ತಾನೆ. ಅದರ ಪ್ರಕಾರ ಇವತ್ತು ಆ ನಗರ ಬಸ್ತಿಕೇರಿಯಲ್ಲಿ ಹೋದಾಗ ಚೆನ್ನಭೈರಾದೇವಿಯ ರಾಜಧಾನಿ ಎಷ್ಟು ದೊಡ್ಡದಿತ್ತು ಅಂತ ನೋಡಬೇಕಾದ್ರೆ ಕಷ್ಟ. ಅದಕ್ಕೆ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು, ವೆಜಿಟೇಷನ್ ಬದಲಾಗಿರ್ಬೋದು, ನಗರ ಎಷ್ಟಿತ್ತೋ ಅಷ್ಟಲ್ಲಿ ಬೇರೆ ವೆಜಿಟೇಷನ್ ಬಂದಿರ್ಬೋದು. 500 ವರ್ಷಗಳ ಹಿಂದೆ ಅಂದರೆ ಸುತ್ತ ಕಾಡಿತ್ತು, ಇಲ್ಲಿ ಮಾತ್ರ ನಗರ ಬೆಳ್ಕೊಂತು. 500 ವರ್ಷಗಳಲ್ಲಿ ಅದು ವೆಜಿಟೇಷನ್ ಬದಲಾಗಿದ್ದರಿಂದ ನಾವು ಡ್ರೋನ್ ಆರಿಸಿ ಕಂಡುಹಿಡಬಹುದೇನೋ ಅಂತ ನನ್ನ ಜೊತೆ ಮತ್ತು ನನ್ನ ಹೆಂಡತಿ ಜೊತೆ ಬಂದು 3 ದಿನಗಳ ಕಾಲ ಜೋಗ್ ಫಾಲ್ಸಲ್ಲಿದ್ದು ಡ್ರೋನ್ ಆರಿಸಿ ಆ ಇಡೀ ನಗರದ ಚಿತ್ರಣವನ್ನು ಮೇಲಿಂದ ತೋರ್ಸೋಕ್ಕೆ ಪ್ರಯತ್ನ ಪಟ್ಟರು. ಹೀಗೆ ಇನ್ಫ್ಯಾಕ್ಟ್ ನಾನು ಬಳ್ಳಿಕಾಳ ಬಳ್ಳಿಯನ್ನೇ ಅವ್ರ ಕೈಲಿ ಏನೋ ರಿಲೀಸ್ ಮಾಡಿಸ್ಬೇಕು ಅಥವಾ ಬಿಡುಗಡೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆಗ ಅವ್ರಿಗೆ ಇಲ್ಲಿರಲಿಲ್ಲ, ಅಲ್ಲೆಲ್ಲೋ ಭಾಳ ಬ್ಯುಸಿಯಾಗಿದ್ದರು, ಹಂಗಾಗಿ ಬರೋಕ್ಕಾಗಲಿಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಇವತ್ತು ಈ ಪುಸ್ತಕದ ಬಿಡುಗಡೆ ಪ್ರೊಫೆಸರ್ ಆಂಡ್ರಿಯಾಸ್ ಬುರ್ಕರ್ತ್ ಮಾಡಿಸ್ತಾ ಇರೋದು ಅತ್ಯಂತ ಮೀನಿಂಗ್ಫುಲ್ ಅಥವಾ ಅರ್ಥಪೂರ್ಣ ಅಂತ ನನಗನ್ಸುತ್ತೆ. ಹಾಗಾಗಿ ಅವ್ರನ್ನ ಕರೆದಿದ್ದೀನಿ. ಅವ್ರ ಬಗ್ಗೆ ಏನು ಹೇಳ್ಬೇಡ ಅಂತ ಅವರೇ ಹೇಳಿದ್ದಾರೆ. ಅವರಿಗೆ ನಿನ್ನೆ ಪ್ರಕಾಶ್ ಅವರು ಒಂದು ಸುದ್ದಿ ಕೊಟ್ಟ ಅವ್ರ ಬಗ್ಗೆ ನನಗೆ ಬೇಕು ಸರ್ ಅಂತಂದಾಗ ಕೇವಲ 4 ವಾಕ್ಯ ಬರೆದು ಕಳಿಸಿದರು. ಹಾಗೆ ಅತಿ ವಿನಯವಂತ ವ್ಯಕ್ತಿಯವರು, ವೆರಿ ಹಾರ್ಟ್ ಫಿಲ್ ಮ್ಯಾನ್. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು.